ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ 7ನೇ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳೋಣ. ಈ ಶ್ಲೋಕವು ಯುದ್ಧದ ಒಳಗಿನ ಮನೋಭಾವವನ್ನು ಬಹಳ ಸ್ಪಷ್ಟವಾಗಿ ತೋರಿಸುತ್ತದೆ. ಹಾಗಾದರೆ ಶ್ಲೋಕಕ್ಕೆ ಪ್ರವೇಶಿಸೋಣ. ಅಸ್ಮಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಈ ಶ್ಲೋಕದ ಮಹತ್ವ. ಈ ಶ್ಲೋಕದಲ್ಲಿ ದುರ್ಯೋಧನನ ಮನಸ್ಥಿತಿ ಸಂಪೂರ್ಣವಾಗಿ ಬಯಲಾಗುತ್ತದೆ. ಇಲ್ಲಿಯವರೆಗೆ ದುರ್ಯೋಧನನು ಪಾಂಡವರ ಬಲವನ್ನು ವಿವರಿಸಿದನು, ಅವರ ಯೋಧರ ಶಕ್ತಿಯನ್ನು ಒಪ್ಪಿಕೊಂಡನು. ಈಗ ಏನು ಮಾಡುತ್ತಿದ್ದಾನೆಂದರೆ ತನ್ನ ಸೇನೆಯ ಬಲವನ್ನು ತಾನೇ ಹೊಗಳಿಕೊಳ್ಳುತ್ತಿದ್ದಾನೆ. ಅಸ್ಮಕಾಂತು ಒಂದು ಸೂಕ್ಷ್ಮ ಅರ್ಥ. ಒಳಗೊಳಗೆ ಭಯ, ಹೊರಗಡೆ ಧೈರ್ಯದ ಪ್ರದರ್ಶನ. ದುರ್ಯೋಧನನ ಮಾತುಗಳಲ್ಲಿ ಆತ್ಮವಿಶ್ವಾಸಕ್ಕಿಂತ ಅಸುರಕ್ಷತೆ ಹೆಚ್ಚು ಕಾಣಿಸುತ್ತದೆ. ದ್ವಿಜೋತ್ತಮ ಎಂದು ದ್ರೋಣರನ್ನು ಕರೆದದ್ದು. ದುರ್ಯೋಧನನು ದ್ರೋಣಾಚಾರ್ಯರನ್ನು ಅತಿಯಾಗಿ ಗೌರವಪೂರ್ಣಕವಾಗಿ ಕರೆದು ಮಾತನಾಡುತ್ತಾನೆ, ಏಕೆಂದರೆ ದ್ರೋಣರು ಪಾಂಡವರ ಗುರು. ಅರ್ಜುನನ ಮೇಲೆ ವಿಶೇಷ ಪ್ರೀತಿ. ದುರ್ಯೋಧನಿಗೆ ಅನುಮಾನ, ದ್ರೋಣರು ಸಂಪೂರ್ಣವಾಗಿ ನಮ್ಮ ಪರವೇ ಎಂದು. ಆದ್ದರಿಂದಲೇ ಹೆಚ್ಚು ಗೌರವ ಮತ್ತು ಹೆಚ್ಚು ಒತ್ತಡದ ಮಾತು. ಮಮ ಸೈನ್ಯಸ್ಯ ನಾಯಕ, ಇಲ್ಲಿ ನಮ್ಮ ಸೇನೆ ಎಂದಿದ್ದರೂ ಮಮ ನನ್ನ ಸೇನೆ ಎಂದು ಹೇಳುತ್ತಾನೆ. ಇದು ಸೂಚಿಸುವುದು ಯುದ್ಧ ಸ್ವಾರ್ಥ, ಧರ್ಮಕ್ಕಿಂತ ಅಧಿಕಾರ ಮುಖ್ಯ, ಯುದ್ಧವನ್ನು ತನ್ನದೆಂದು ಭಾವಿಸುವ ಅಹಂಕಾರ. ಜೀವನಕ್ಕೆ ಶ್ಲೋಕದ ಸಂದೇಶ. ಈ ಶ್ಲೋಕ ನಮಗೆ ಹೇಳುವುದು, ಹೊರಗಡೆ ಎಷ್ಟೇ ಶಬ್ದ ಮಾಡಿದರೂ ಒಳಗಡೆ ಭಯ ಇದ್ದರೆ ಅದು ಮಾತಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ನಿಜವಾದ ಧೈರ್ಯ ಶಾಂತವಾಗಿರುತ್ತದೆ, ಜಂಬವಿಲ್ಲ, ಅವ್ರಿಗೂ ಶಬ್ದವಿರಲ್ಲ. ಜೀವನದ ಪಾಠ ತಿಳಿಯುವುದಾದರೆ ನಿಜವಾದ ಆತ್ಮವಿಶ್ವಾಸಕ್ಕೆ ಪ್ರಚಾರ ಬೇಕಾಗಿಲ್ಲ. ಸತ್ಯ ಮತ್ತು ಧರ್ಮದ ಜೊತೆ ಇದ್ದರೆ ಮಾತು ಕಡಿಮೆ, ಶಕ್ತಿ ಹೆಚ್ಚು. ದುರ್ಯೋಧನನ ಮಾತು ನಮಗೆ ಎಚ್ಚರಿಕೆ. ಸ್ನೇಹಿತರೆ, ಇಂದಿನ ಶ್ಲೋಕವು ನಮಗೆ ಮನಸ್ಸಿನೊಳಗಿನ ಭಾವನೆಗಳು ಮಾತಿನ ಮೂಲಕ ಹೇಗೆ ಹೊರಬರುತ್ತದೆ ಎಂಬುದನ್ನು ಕಲಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೀತಸಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.